ನನ್ನ ಬಾಳಿನ ದೇವರು. ನಾನು ನಿನಗೆ ಹಂಗ ಒಬ್ಬ ಕುರುಡನ ಅದೀನಿ. ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ. ಕತ್ತಲದಾಗ ಕತ್ತಲಾದವ್ರು ನಾವು. ಕುರುಡು ಮಗು ಹುಟ್ಟೈತಿ ಅಂತ ತಂದೆ ತಾಯಿಗೆ ಸಾಯಿಸೋಕಾಗಂಗಿಲ್ಲ. ಕುರುಡ್ರಾಗ ಹುಟ್ಟೀವಿ ಅಂತ ನಾವು ಸುಮ್ಮನೆ ಕೂರಂಗಿಲ್ಲ. ಆ ತಾಯಿ ಸರಸ್ವತಿ ಈ ಸಂಗೀತ ಲೋಕನ ನಮಗ ಕೊಟ್ಟಾಳ. ಈ ಲೋಕದೊಳಗ ನಾವು ಸಾಧನೆ ಮಾಡಬೇಕು. ನಮ್ಮ ಎಲ್ಲ ಆಶಯಗಳನ್ನ ನಾವು ಈಡೇರಿಸ್ಕೋಬೇಕು. ಸಹನೆ ಬೇಕು ಸಾಧಕನಿಗೆ. ಅದರ ಗಾಡಿ ಬಂತ್ರಿ. ಹೌದಲ್ಲ ನೋಡ್ರಿ ಇನ್ನು ಹೋಗೋ. ಪ್ರಶಸ್ತಿ, ಭಾರತ ರತ್ನ 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 ಪ್ರಶಸ್ತಿ, ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನ, ಭಾರತ ರತ್ನ. ನನ್ನ ಭಕ್ತಾದಿಗಳಿಗೆ ನಾ ಹೇಳೋದಿಷ್ಟ, ಪ್ರಶಸ್ತಿ ಅನ್ನೋದು ಹಠ ಮಾಡಿ ಪಡ್ಕೊಳ್ಳೋ ವಸ್ತು ಅಲ್ಲ. ನಾ ಜಂಗಮ ಅದೀನಪ್ಪ. ನೀವು ನನ್ನ ಜೋಳಿಗೆಗೆ ಹಾಕಿದ್ದು ದಾನವಾಗ್ತದೆ. ನನ್ನ ವೀರೇಶ್ವರ ಪುಣ್ಯಾಶ್ರಮದ ಅಂಧ ಅನಾಥ ಮಕ್ಕಳಿಗೆ ವಿನಿಯೋಗವಾಗ್ತದೆ. ನಾ ಭಿಕ್ಷಾ ಬೇಡ್ತೀನಿ ನನ್ನ ನಾಡ ಅಂಧ ಅನಾಥ ಮಕ್ಕಳಿಗಾಗಿ. ಪ್ರಶಸ್ತಿ ಬೇಡಂಗಿಲ್ಲ. ನನ್ನ ಭಕ್ತರಿಂದಲೇ ನನ್ನ ಪ್ರಶಸ್ತಿ. ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ರೀತಿ ಹೋರಾಟಗಳಿಗಾಗಿ ವ್ಯರ್ಥ ಮಾಡಬೇಡಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ನಿಮ್ಮ ಕೆಲಸ ನೋಡ್ಕೊಳ್ಳಿ. ಬಾಯಲ್ಲಿ ಹೇಳ ಅಚ್ಚರು ಕಪ್ಪಡದಾಗ ಜಗ್ರು ಕಟ್ಟಂಕಂದ್ರು. ಲೇ ಸಂಖ್ಯ ಅಜ್ಜರ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ಅಜ್ಜರ ಬಗ್ಗೆ ಹಿಂಗೆ ಮಾತಾಡಿದೆ ಅಂದ್ರೆ ಪಾಪದ ಬಿದ್ದು ಸಾಯ್ತಿ ಮಗನ. ನಿನ್ನ ಸಂಶಯನ ಬಗ್ಗೆ ಹೇರಲಿ ನಡಿ ಮಗನ. ನಡಿ ಕುಂದ್ರ ಮಗನ. ಅಜ್ಜರ ಈ ನನ್ನ ಮಗ ಸಂಖ್ಯಾಗ ನಿಮ್ಮ ಮೇಲೆ ಸಂಶಯ ಬಂದತ್ತಂತ. ಇದು ಕೇಳ್ರ ಉತ್ತರ ಹೇಳ್ರಲ್ಲ. ನನ್ನ ಮೇಲೆ ಸಂಶಯ ಇಟ್ಕೊಂಡ್ರೆ ಯಾರು ಯಾರು ಕೂಡ ಬಾಳಕ್ಕಾಗಂಗಿಲ್ಲಪ್ಪ. ಏನ್ ಕೇಳ್ಪ? ಇಲ್ರಿ ಅಜ್ಜ, ಸುಮ್ಮನೆ ಹಂಗಂದೆ, ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಬಂದ ನೀ ಶರಣ. ಹೌದಲ್ಲೇ ಮಗನ. ಯಜ್ಜ ಈ ಕಪಾಟದಾಗ ನೀವು ಜಗ್ ರೊಕ್ಕ ಇಟ್ರಿ ಅಂತ, ಅದಕ್ಕೆ ಕಿವಿ ಜಗ್ಗಿ ನೋಡ್ತೀರಂತ. ಅದು ಈ ನನ್ನ ಮಗಗೆ ಯಾಕೆ ಬೇಕು ಅಂತೀನಿ ನಾನು. ಶರಣ ಓ ರಜ
ನಿಮ್ಮ ಕೈಯಾರನ ನಿಮ್ಮ ಸಂಶಯನ ಬಗೆಹರಿಸ್ಕೊಳ್ರಿ. ಅದ್ರಾಗ ಒಂದು ಗಂಟಿಟ್ಟಿ ಕೊಟ್ಟು ಸಿಗ್ತದ ತಗೋರಜ್ಜ. ಇದು ಮಣ್ಣು. ನನ್ನ ತಾಯಿ ತೀರ್ಕೊಂಡಾಗ ಆಕೆ ಮಣ್ಣಾದ ಮಣ್ಣು, ನಾ ಹುಟ್ಟಿದ ಮಣ್ಣು, ನಾ ಬೆಳೆದ ಮಣ್ಣು. ನನ್ನ ತಂದೆ ತಾಯಿನ ಜೀರ್ಣಿಸ್ಕೊಂಡು ಮುಕ್ತಿಗೆ ದಾರಿ ಮಾಡಿಕೊಟ್ಟ ಮಣ್ಣು, ಜಗತ್ತಿನ ಕೋಟಿ ಜೀವರಾಶಿಗೆ ಅನ್ನ ಕೊಡೋ ಮಣ್ಣು. ಕಡಿಗೊಂದಿನ ನಾ ಮಣ್ಣಾಗೋ ಮಣ್ಣು. ಇದು ಬರೀ ಮಣ್ಣಲ್ಲಪ್ಪ, ಬರೀ ಮಣ್ಣಲ್ಲ. ನೋಡ್ರಿ, ಅಜ್ಜವರು ಪುರಾಣಕ್ಕೆ ಹೋಗಿ ಬಂದು ದನದು ಮಕ್ಕೊಂಡಾರ. ನೀವು ಸಂಜೆ ಮುಂದೆ ಬರ್ರಿ, ಮತ್ತು ಮಠಕ್ಕೆ ಅದು ಏನಾರ ಕೊಡೋದಿತ್ತಂದ್ರೆ ಅಲ್ಲಿ ಹೋಗಿ ಆಫೀಸ್ನಾಗ ಹೆಸರು ಬರ್ಸ್ರಿ. ಹ್ಞೂ ರೀ. ಹುಲಿಯು ಹುಟ್ಟೀತು ಕಿತ್ತೂರ ಶರಣ ಬಾರಪ್ಪ ಇಲ್ಲಿ. ಹೈ, ನೀವು ಎಚ್ಚರದ್ರಿ ನಾಚಾರ, ನೀವು ಮಕ್ಕೊಂಡ್ರ ಅಂತೇಳಿ ಅವ್ರನ್ನ ಹೊಳೆ ಕಳಿಸಿಬಿಟ್ಟೆ. ನಾ ಎಚ್ಚರನೇ ಆದ್ದೀನಿ, ನೀ ಮಾಡಿ ತಪ್ಪು ಹೌದಲ್ಲ. ಇದ್ರಾಗೇನು ನನ್ನ ತಪ್ಪೈತಿ? ನೀವು ಮಲ್ಕೊಂಡ್ರಿ ಅಂತ ಗೊತ್ತಾಗೋದಿಲ್ಲ, ಎಚ್ಚರದಿರಿ ಅಂತ ಗೊತ್ತಾಗೋದಿಲ್ಲ. ಇದಕ್ಕೊಂದು ಏನು ರೂಪಾಯಿ ಹೇಳ್ರಲ್ಲ. ಶರಣ, ಹಾಂ, ಒಂದು ಕೆಲಸ ಮಾಡು. ಹ್ಞೂ ರೀ ಅಜ್ಜಿ. ನೀವೊಂದು ಸಲ ಅಜ್ಜ ಅಂದ, ಎಚ್ಚರ ಇದ್ರ ಓ ಅಂತೀನಿ. ಎರಡನೇ ಸಲ ಅಜ್ಜ ಅಂದ, ಹಾಂ, ಮಲಗಿದ್ರ ಎಚ್ಚರ ಓ ಅಂದ. ಮತ್ತೆ ಮೂರನೇ ಸಲ ಕರೆದ್ರೆ ಅಜ್ಜ? ಮೂರನೇ ಸಲ ಕರೆದ್ರ ನಿಮ್ಮ ಅಜ್ಜ ಇಲ್ಲ ಅಂತ ತಿಳ್ಕೊಪ್ಪ. ನೀವು ಹಿಂಗೆಲ್ಲ ಮಾತಾಡಬೇಡ್ರಿ. ನಾನು ಇನ್ಮೇಲೆ ಕರೆಯಕ್ಕೆ ಹೋಗುದಿಲ್ಲ. ನಾ ಹೊಕ್ಕಿನ ಹೋಗ್ರಿ. ಯಾರೇ ಯವ್ವ ನೀನು? ಯಾಕೆ ಇಷ್ಟು ಸಫಲ ಮಾಡಕತ್ತಿ? ನನ್ನಿಂದ ಏನಾಗಬೇಕಾಗಿತ್ತ ನಿನಗೆ? ನಾನು ಲಕ್ಷ್ಮಿ. ಯವ್ವ, ನೀನೇನೇ ಯವ್ವ? ಪುಟ್ಟಯ್ಯ, ನಿನ್ನ ಕಷ್ಟ ಕಾರ್ಪಣ್ಯಗಳನ್ನು ನೋಡಲಾಗದೆ ನಾನು ನಿನಗೆ ಒಲಿಯುವ ಮನಸ್ಸು ಮಾಡಿದ್ದೇನೆ. ಆದರೆ ಅಂದು ನಿನ್ನ ಆಶ್ರಮದಿಂದ ನನ್ನ ತೂಗಿ ಹೊರಗೆ ಹಾಕಿದೆಯಲ್ಲ, ನೆನಪಿದೆಯಾ? ನಾನು ನಿನ್ನ ಹೊರಗೆ ತಪ್ಪಿದ್ದೇನೆ ಯಾವಾಗ ಯವ್ವ? ನೆನಪು ಮಾಡಿಕೊ, ಅಂದು ಗದಗಿನ ಪುಣ್ಯಾಶ್ರಮದಲ್ಲಿ ನೀನೇ ನನ್ನ ಹೊರ ಹಾಕಿದೆಯಲ್ಲ. ಹೊರ ಉಳ್ದೈತಿ, ಏನು ಮಾಡೋದ್ರಿ ಅಜ್ಜರ? ಅದನ್ನ ಅದ್ರ ಜೊತೆಗೆ ತೂಕಕ್ಕೆ ಕಳಿಸಿಲ್ಲ. ಹೋಗಿ ಹೋಗಿ. ಯವ್ವ, ಆವತ್ತು ನಾನು ಮಾಡಿದ ತಪ್ಪ
ಆದ್ರೆ ನನ್ನ ಆಶ್ರಮದ ಮಕ್ಕಳು ಹೊಟ್ಟೆಗೆ ಹಿಟ್ಟು ತರೋದಕ್ಕೆ ಹಂಗೆ ಮಾಡಿದೆ. ಅವತ್ತು ನಾನು ನನ್ನ ಅನಾಥ ಮಕ್ಕಳು ಒಂದಷ್ಟು ದಿನ ಬದುಕಿದ್ರು. ಅದು ನಿನ್ನ ಮುಖವಾಡವನ್ನು ತೂಗಿ ಹಾಕಿದ್ದಕ್ಕೆ ಪುಟ್ಟಯ್ಯ, ನೀನು ಸಂಪೂರ್ಣವಾಗಿ ಸರಸ್ವತಿ ಪುತ್ರನೇ ಆಗಿಬಿಟ್ಟೆ. ಈ ಲಕ್ಷ್ಮಿಯನ್ನು ಒಂದು ದಿನವೂ ನೆನೆಸದೆ ನೀನು ದಿನ ಕಳೆದೆ. ಅದಕ್ಕೆ ಈ ಲಕ್ಷ್ಮಿಯ ಮಹಿಮೆ ನಿನಗೂ ತಿಳಿಯಲಿ ಎಂದೆ ನಾನೇ ಹೀಗೆ ಮಾಡಿದೆ. ಈಗಲಾದ್ರೂ ನನ್ನನ್ನು ಮನಸ್ಸಿ ನನ್ನನ್ನು ಹರಿಸೇ ತಾಯಿ. ಪುಟ್ಟಯ್ಯ, ನಾನು ಯಾವ ರೂಪದಲ್ಲಿ ನಿನಗೆ ಒಲಿಯಲಿ? ನಿನ್ನಿಷ್ಟನೇ ಯವ್ವ, ಹ್ಯಾಂಗಾರ ಬಾ. ಪುಟ್ಟಯ್ಯ, ನೀನು ನನ್ನನ್ನು ತೂಗಿ ಹೊರ ಕಳಿಸಿದೆ. ನಾನು ಕೂಡ ನಿನ್ನನ್ನು ತೂಗಿ ತೂಗಿ ಧನ ಧಾನ್ಯ ದವಸ ನಗನಾಣ್ಯಗಳೊಂದಿಗೆ ನಿನಗೆ ಒಲಿದು ಬರುತ್ತೇನೆ. ಗಾನಯೋಗಿ ಈ ಒಂದು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ನಾಟಕವನ್ನು ಅಭಿನಯಿಸಿದಂಥ ನಮ್ಮ ಇಟಗಿ ಡ್ರೈವರ್ ಆಗಿರತಕ್ಕಂಥ ರಮೇಶ್ ಇವರಿಗೆ ಎಲ್ಲ ವಿದ್ಯಾರ್ಥಿಗಳಿಂದ ಮತ್ತು ಪಾಲಕರಿಂದ ಚಪ್ಪಾಳೆ ಮುಖಾಂತರ ಆ ಒಂದು ಡ್ರೈವರ್ಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಅಭಿನಯ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ರಮೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು.